ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಮನೆಯಲ್ಲಿ ಇರೋದು ಅಪ್ಪ, ಅಮ್ಮ, ತಂಗಿ, ತಮ್ಮ, ಅಜ್ಜಿ, ನಾನು. ಕಸ ಗುಡಿಸಿ, ಸ್ವಲ್ಪ ಬಂಡೆ ಒರೆಸಿ, ಮುಸ್ರೆ ತಿಕ್ಕೋದು ಅಂಥವೆಲ್ಲ ನಮ್ಮ ಮಮ್ಮಿಗೆಲ್ಲ ಹೆಲ್ಪ್ ಮಾಡಿಕೊಡ್ತೀವಿ. ನಮ್ಮ ತಂದೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಮ್ಮ ಅಜ್ಜಿ ಮತ್ತೆ ನಮ್ಮ ಮಮ್ಮಿ 6:15ಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮನೆ ಇಲ್ಲ, ಏನಿಲ್ಲ, ಬಾಡಿಗೆ ಮನೇಲಿದ್ದೀವಿ. ನಮ್ಮ ಮನೇಲಿ ಏನಿಲ್ಲ ಸರ್, ನಾವು ಅಷ್ಟೇ ಮಾಡ್ಕೊಳ್ಳೋದು, ದುಡಿಯೋದು, ತಿನ್ನೋದು ಅಷ್ಟೇ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೂಜಾ ಡ್ಯಾನ್ಸರ್, ಬಳ್ಳಾರಿ ಡಿಸ್ಟಿಕ್ ಕುರುಗೋಡು. ವಿಷ್ಣುಗ ತಂಗಿಗೆ ಸ್ನಾನ ಮಾಡಿಸಿ ಅವ್ರ ತಮ್ಮನ ಶೂ ಹಾಕಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವ್ರ ತಮ್ಮನ ಸ್ಕೂಲ್ ಹತ್ರ ಬಿಟ್ಟು ಅವ್ರ ತಂಗಿನ ಅವ್ರ ಕ್ಲಾಸ್ನಲ್ಲಿ ಬಿಟ್ಟು ಅವಳು ಕ್ಲಾಸಿಗೆ ಹೋಗಿ. ನಮ್ಮಪ್ಪ ಕೆಲಸ ಮಾಡೋದು ಕಲ್ಲು ಹೊಡ್ಯಕ್ಕೆ ಹೋಗ್ತಾರೆ. ಬಿಸಿಲಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ. 10 ವರ್ಷದಿಂದ ಇದೇ ಕೆಲಸ ಮಾಡುತ್ತೆ. ನಾನು ಒಂದಿನ ಕಲ್ಲು ಹೊಡೆದ್ರೆ ಸರ್ 400 ರೂಪಾಯಿ 500 ರೂಪಾಯಿ ತಗೊಂಡು ಬರ್ತೀನಿ. ಕಲ್ಲು ಹೊಡೆಯೋದು ಭಾರಿ ಕಷ್ಟ ಸರ್. ಕೈಯೆಲ್ಲ ಇದಾಗ್ತವೆ ಸರ್, ಸೀಳ್ತವಾಗ, ಕಾಲೆಲ್ಲ ಹಿಂಗೆ ಇದಾಗಿತ್ತು ಸರ್ ಅರ್ದು. ಓದೋದು ಕೆಲಸ, ಮೆಣಸಿನ್ಕಾಯಿ ಹರಿದು ನನಗೋಸ್ಕರ ಕಷ್ಟ ಬಿದ್ದು ಮಾಡ್ತಾರೆ ಕೆಲಸ ಎಲ್ಲ. ಪೂಜಾ ಅವ್ರ ತಾಯಿಯವರು ನಮ್ಮಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾವ್ರೆ. ಅವ್ರ ತಾಯಿ ಭಾಳ ಕಷ್ಟದಿಂದ ಮಗಳನ್ನ ಬೆಳೆಸಿದ್ದಾಳೆ. ವಾರದಲ್ಲಿ 7 ದಿನ ಬರ್ತೀನಿ ಸರ್ ನನ್ನ ಕೆಲಸಕ್ಕೆ. ಕಳೆ ತೆಗಿಯೋದು, ಮೆಣಸಿನ್ಕಾಯಿ ಹರಿಯೋದು, ಬೀಜ ಹಾಕ್ತೀವಿ ಸರ್. ಇಲ್ಲಿ ನಮ್ಮ ಮನೆಯವರು ಕಲ್ಲು ಹೊಡೆದ್ರೇನೆ ಅವರು ಗುಂಡೆಲ್ಲ ದೊಡ್ಡ ಇರ್ತಾವೆ ಸರ್, ಭಾಳ ಸಣ್ಣಿಗೆ ಮಾಡ್ಕೋಬೇಕು. ನನ್ನ ಮಗಳಂದ್ರೆ ಭಾರಿ ಇಷ್ಟ ಸರ್. ವಿ ಪೂಜಾ ಅಂತಕ್ಕಂಥ ವಿದ್ಯಾರ್ಥಿಯ ಸಾಧನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ತರಗತಿಯಲ್ಲೇ ಆಗಿರಲಿ, ಕ್ರೀಡಾಕೂಟದಲ್ಲೇ ಆಗಿರಲಿ. ಇವತ್ತು ಪದ್ಯ ಭಾಗವನ್ನು ಮಾಡೋಣ. ಪದ್ಯದ ಹೆಸರು ನೀ ನನಗಿದ್ದರೆ. ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಓದ್ತಾಳೆ. ಅವಳಂದ್ರೆ ನಮ್ಗೆಲ್ಲರಿಗೂ ಇಷ್ಟ. ಸ್ವಲ್ಪ ನಮ್ಮಪ್ಪಗ ಆರಾಮಿಲ್ದಾಗ ಸ್ವಲ್ಪ ಸಾಲ ಆಗ್ಬಿಟ್ಟದ ಸರ್. ಆ ಸಾಲಲ್ಲಿದ್ದ ಕೆಜಿ ಅಕ್ಕಿ ತಂದ್ಕೊಂಡು ತಿನ್ನಕತ್ತೀವಿ ಸರ್. ಏನೇನೋ ಪೂಜೆ ಏನೇನೋ ಕೇಳಿದ್ರೆ ಕೂಡ ಕೊಡಿಸೋಷ್ಟು ಇಲ್ಲ ಸರ್. ಅಪ್ಪ ಅದು ಕೊಡಿಸು, ಅಪ್ಪ ಇದು ಕೊಡಿಸು ಅಂದ್ರೆ ಕೂಡ ನನ್ನ ತಗ ದುಡ್ಡು ಒಂದೊಂದಪ್ಪ ಇರಲ್ಲ. ಮೊನ್ನೆ ಡ್ಯಾನ್ಸ್ ಪ್ರೋಗ್ರಾಮ್ ಬಂದ್ರೂ ನಮ್ಮ ಮನೇಲಿ TV ಇಲ್ಲ ಸರ್ ನೋಡೋಕೆ. ಬೇರೆಯವ್ರ ಮನೆಗೆ ಹೋಗಿ ನೋಡಿದ್ರು. ನಮ್ಮ ಮಗಳದೇ ಬಂದ್ರೂ ನೋಡೋಕೆ ಅದೃಷ್ಟ ಇಲ್ಲ ಸರ್. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ, ಆದ್ರೂ ನಮ್ಮ ಏಕ್ತಿ ಇದ್ದಷ್ಟು ನಾವು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಿದ್ವಿ ಸರ್. ವರ್ಷಕ್ಕೆ ಒಂದೇ ಸರ್ ಕುರುಗೋಡು ಜಾತ್ರೆಯಲ್ಲೇ ನಾವು ಬಟ್ಟೆ ತರೋದು.